ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಅದು ಏನಂದ್ರೆ ನಮ್ಮ ಸೌತ್ ಸೈಡ್ ಇಡ್ಲಿ, ದೋಸೆ ಹಾಗೂ ವಡಾ ಜೊತೆ ಸೈಡಲ್ಲಿ ಒಂದು ಸಾಂಬಾರು ಕೊಡ್ತಾರಲ್ರಿ ಹೋಟೆಲ್ಗಳಲ್ಲಿ. ಅದನ್ನು ಮನೆಯಲ್ಲೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ಯಾವ ಥರ ಮಾಡ್ಕೊಳ್ಳೋದಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಅದನ್ನು ಮಾಡೋದಕ್ಕೆ ನಾನು ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಮೆಣಸು, ಅರಿಶಿನ ಪುಡಿ, ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಣ ಕೊಬ್ಬರಿ, 1-4 ಮೆಣಸಿನಕಾಯಿ, ಸ್ವಲ್ಪ ಧನಿಯಾ ಬೀಜ, ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಬೆಲ್ಲ, ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ, ಹಾಗೆ ಹುಣಸೆ ಹಣ್ಣಿನ ರಸ. ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ಅದಕ್ಕೇನೆ ನಾವೇನು ತೊಗೊಂಡಿದ್ದೀವಲ್ಲ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದ. ಮೊದಲು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೇನೆ ಮೆಂತ್ಯ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದಕ್ಕೇನೆ ಧನಿಯಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗ್ತದ್ರಿ, ಒಳಗಡೆ ನೀಟಾಗಿ ಫ್ರೈ ಆಗ್ತಾವೆ ಎಣ್ಣೆ ಜಾಸ್ತಿ ಇದ್ರೆ. ಅದಕ್ಕೆ ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ಬೇಳೆ ಎಲ್ಲ ಹೊತ್ತು ಬಿಡ್ತಾವ್ರಿ. ಆಮೇಲೆ ಜೀರಿಗೆ, ಮೆಣಸು, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು ಎಲ್ಲ ತೊಗೊಂಡಿದ್ವಲ್ಲ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಮತ್ತು ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ವಿ, ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಎಲ್ಲನೂ ಖಾರ ನೋಡಿಕೊಂಡು ಹಾಕ್ಕೋಬೇಕಾಗ್ತದ್ರಿ. ಇದಕ್ಕೇನು ನಾವು ರೆಡ್ ಚಿಲ್ಲಿ ಪೌಡ್ರ್ ಏನು ಬಳಸಲ್ಲ, ಇದೇ ಮೆಣಸಿನ್ಕಾಯಿನೇ ಖಾರವಾಗಿರ್ತದಲ್ಲ ಅದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿನೂ ಸಹ ಇವಾಗೆ ಹಾಕ್ಕೊಂಡೆ. ಇವಾಗ ಇದನ್ನೊಮ್ಮೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಮಸಾಲೆ ಘಮ ಅಂತೂ ಭಾಳ ಚಂದ ಬರ್ಲಾತಿತ್ರಿ. ಫ್ರೈ ಆದಂಗೆ ಧನಿಯಾ ಎಲ್ಲ ಹಾಕಿದ್ವೆಲ್ಲ, ಮೆಂತಿ, ಧನಿಯಾ ಭಾಳ ಚಂದ ಸ್ಮೆಲ್ ಬರ್ಲಾತಿತ್ತು. ಇವಾಗ ಇದೆಲ್ಲ ಫ್ರೈ ಆಗ್ಯದ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆರಿದ ನಂತರ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈ ಕಡೆ ಕುಕ್ಕರ್ಗೆ ಸ್ವಲ್ಪ ಬೇಳೆನ ವಾಶ್ ಮಾಡಿಬಿಟ್ಟು ಅರಿಶಿನ ಹಾಕಿಬಿಟ್ಟು ಅದನ್ನು 1-4 ವಿಜಿಲ್ ಕೂಗಿಸ್ಕೊಂಡು ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು ಹಾಕ್ಕೊಂಡು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದು ಒಗ್ಗರಣೆಗೋಸ್ಕರ ನಾನು ಸಾಂಬಾರು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿನೂ ಸಹ ನೀಟಾಗಿ ಫ್ರೈ ಆಗಬೇಕ್ರಿ, ಅಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಈರುಳ್ಳಿ ಚಂದ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರೋ ಟೊಮೆಟೊ ಸೇರಿಸ್ತಾ ಇದ್ದೀನಿ. ನಾನು 2 ದೊಡ್ಡ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಟೊಮೆಟೊನೂ ಸಹ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡಿಕೊಂಡು, ಬೇಕಾದರೆ ಟೊಮೆಟೊವನ್ನು ಗ್ರೈಂಡ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು, ಅಂದರೆ ಟೊಮೆಟೊ ಪೇಸ್ಟ್ನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಇವಾಗ ಟೊಮೆಟೊ ನೀಟಾಗಿ ಫ್ರೈ ಆದ ನಂತರ ಅದಕ್ಕೇನೆ ಬೆಲ್ಲ ಹಾಕಿಬಿಟ್ಟು ನಾವೇನು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ವಲ್ಲ ಅದರ ರಸವನ್ನು ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹುಣಸೆ ರಸನ ನೋಡಿ ಹಾಕ್ಕೊಳ್ಬೇಕಾಗ್ತದೆ, ಯಾಕಂದರೆ ಟೊಮೆಟೊನೂ ಸಹ ಆ್ಯಡ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ರಸ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಬೇಕ್ರಿ, ಅಲ್ಲಿ ತನಕ ಇದನ್ನು ನೀಟಾಗಿ ಕುದಿಸ್ಕೋಬೇಕಾಗ್ತದೆ. ಇವಾಗ ನೋಡ್ಬೋದು ಚಂದ ಕುದ್ದದ ಎಲ್ಲನೂ. ಇದಕ್ಕೆ ನಾವೇನು ಪೇಸ್ಟ್ ಮಾಡಿಟ್ಟಿದ್ವಿ ಮಸಾಲೆ ಎಲ್ಲ ಹುರ್ಕೊಂಡು ಆ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಪೇಸ್ಟ್ ಮಾಡುವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗ್ತದೆ. ಭಾಳ ಗಟ್ಟಿಯಾದ
ಪೇಸ್ಟ್ನು ಸಹ ಹಾಕ್ಕೋಬಾರ್ದ್ರಿ, ಯಾಕಂದ್ರೆ ನೀರು ಹಾಕಿದ ನಂತರ ಅದು ಗಂಟು ಆಗಿಬಿಡ್ತದ. ಮೊದಲೇ ಅದು ಕಡಲೆ ಹಿಟ್ಟು ಮತ್ತು ಉದ್ದಿನ ಹಿಟ್ಟಿನ ಥರ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಳಿಯಾದ ರೀತಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗ್ತದ್ರಿ. ಇವಾಗ ಪೇಸ್ಟ್ ಎಲ್ಲ ಹಾಕ್ಕೊಂಡು ಇದನ್ನು ಒಮ್ಮೆ ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಬೇಳೆ ಹಾಕ್ತಾ ಇದ್ದೀನಿ. ಕುದಿಸಿಟ್ಕೊಂಡಿದ್ವಲ್ಲ ಬೇಳೆನ, ಅದನ್ನು ಸೇರಿಸ್ತಾ ಇದ್ದೀನಿ. ಬೇಳೆ ನಾನು ಸ್ವಲ್ಪನೇ ಕುದಿಸಿದ್ದೆ, ಅಂದ್ರೆ ಕಡಿಮೆ ಪ್ರಮಾಣದ ಬೇಳೆ ಕುದಿಸ್ಕೊಂಡಿದ್ದೆ ನಾನು. ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು. ನೋಡ್ಬೋದು, ನೀರೆಲ್ಲ ಹಾಕಿದ್ದೀನಿ. ನಮಗೆ ಯಾವ ಥರ ಸಾಂಬಾರು ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹಾಕೋಬೇಕಾಗ್ತದ. ಇನ್ನು ಸ್ವಲ್ಪ ಕುದ್ದಿ ಭಾಳ ಗಟ್ಟಿ ಆಗ್ತದಲ್ರಿ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೋಬೇಕಾಗ್ತದ. ನೀರೆಲ್ಲ ಹಾಕಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಇದು ಕುದಿಯೋದಕ್ಕೆ ಬಿಡಮ್ರಿ ಸ್ವಲ್ಪ ಹೊತ್ತು. ಸ್ವಲ್ಪ ಕುದಿ ಹಿಡಿದ ನಂತರ ಮೇಲ್ಗಡೆ ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೀಟಾಗಿ ಕುದಿಸ್ಕೋಬೇಕಾಗ್ತದ ಮೀಡಿಯಮ್ ಫ್ಲೇಮ್ದಾಗ. ನೋಡ್ಬೋದು ಸಾಂಬಾರು ಕುದ್ದಿ ಯಾವ ಥರ ಆಗ್ಯದಂತ ಹೇಳಿ. ಎಣ್ಣೆನೂ ಸಹ ಬಿಟ್ಟದ್ರಿ, ಕುದ್ದಿ ಕಲರ್ ಬರ್ತದ. ಇದಕ್ಕೆ ನಾನು ಖಾರದ ಪುಡಿ ಏನು ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅದೇ ಕುದ್ದು ಈ ಥರ ಕಲರ್ ಬಿಡ್ತದ. ಒಂದು ವೇಳೆ ಮೆಣಸಿನ್ಕಾಯಿ ಕಡಿಮೆ ಪ್ರಮಾಣದಾಗ ಹಾಕಿರೋರು ರೆಡ್ ಚಿಲ್ಲಿ ಪೌಡ್ರ್ ಸಹ ಆ್ಯಡ್ ಮಾಡ್ಕೋಬೋದು, ರುಚಿ ನೋಡಿಕೊಂಡು ಮೊದಲೇ ಆ್ಯಡ್ ಮಾಡಬೇಕ್ರಿ. ಇವಾಗ ನೋಡ್ಬೋದು ಸರ್ವ್ ಮಾಡ್ಕೊಂಡಿದ್ದೀನಿ. ಭಾಳ ಟೇಸ್ಟಿಯಾಗಿರ್ತದೆ. ದೋಸೆ, ವಡೆ ಹಾಗೆ ಇಡ್ಲಿ ಜೊತೆನೂ ಸಹ ತುಂಬ ಟೇಸ್ಟಿಯಾದ ಸಾಂಬಾರು ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು. ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ತುಂಬ ಚಂದ ಬರ್ತದ್ರಿ, ಸೂಪರ್ ಟೇಸ್ಟಿ ಆಗಿರ್ತದ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.